ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸತ್ಸಂಗದಲ್ಲಿ ನೀವೆಲ್ಲರೂ ಬಂದು ಕುಳಿತುಕೊಂಡಿದ್ದೀರಿ. ಸ್ವಲ್ಪ ಮೊದಲು ನನಗೆ ವಿಚಾರಿಸಿದಿರಿ, ನಾವೆಲ್ಲರೂ ಅಧ್ಯಾತ್ಮದ ಹಾದಿಯಲ್ಲಿ ಹೋಗ್ತಾ ಇದ್ದೇವೆ, ನಮಗೆ ಸ್ವಲ್ಪ ಮಾರ್ಗದರ್ಶನ ಕೊಡಿ. ಭಾಳ ವರ್ಷದಿಂದ ಧ್ಯಾನ ಮಾಡುವವರಿದ್ದೇವೆ ನಮ್ಮಲ್ಲಿ, ಆದರೂ ಧ್ಯಾನ ಆಗುವುದಿಲ್ಲ ಗುರುಜಿ. ದಿವಸಕ್ಕೆ 2 ಗಂಟೆ 3 ಗಂಟೆ ಧ್ಯಾನ ಮಾಡ್ತೇವೆ, ಆದರೂ ಒಂದು 10 ನಿಮಿಷ ಆಗ್ತದಾ ಇಲ್ಲೋ ಗೊತ್ತಿಲ್ಲ, ಆ ರೀತಿಯಲ್ಲಿ ಹೋಗ್ತಾ ಇದೆ. ಇನ್ನೂ ಕೆಲವರು ಹೇಳ್ತಾರೆ, ಸಣ್ಣ ಹುಡುಗಿ ನನ್ನ ಮಗಳು ಕೂತರೆ 2 ತಾಸು ಧ್ಯಾನ ಕೂತ್ಕೊಳ್ತಾಳೆ, ಅದು ಹೇಗೆ ಗುರುಜಿ ಅಷ್ಟು ಸುಲಭ ಆಗ್ತದೆ, ನಮಗೆ ಯಾಕೆ ಕಷ್ಟ ಆಗ್ತದೆ? ಹೀಗೆ ಒಬ್ಬೊಬ್ಬರು ಒಂದೊಂದು ಪ್ರಶ್ನೆ. ನನಗೆ ಧ್ಯಾನ ಆಗುವುದಿಲ್ಲ ಎಂಬುದು ಸಾಧಾರಣ ಪ್ರಶ್ನೆ. ಇದು ಸತ್ಯ ಕೂಡ ಹೌದು, ಕೆಲವರಿಗೆ ಧ್ಯಾನ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಈ ಅಧ್ಯಾತ್ಮದ ಧ್ಯಾನದ ಹಾದಿ ಅಂದ್ರೇನು? ಸತ್ಯದ ಹಾದಿ. ಸತ್ಯದ ಹಾದಿಯಲ್ಲಿ ಸತ್ಯವನ್ನು ಹುಡುಕಿಕೊಂಡು ಹೋಗುವುದು. ಯಾವುದು ಸತ್ಯ? ಬ್ರಹ್ಮಾಂಡದಲ್ಲಿ ಒಂದೇ ಒಂದು ಸತ್ಯ ಇರುವುದು. ಆ ಸತ್ಯ ಯಾವುದು? ಅದು ನಿರಂತರ ಸತ್ಯ. ನಿರಂತರ ಸತ್ಯ ಯಾವುದು? ಯಾವ ವಿಷಯ ನಿರಂತರವಾಗಿ, ಯಾವ ವಸ್ತು ನಿರಂತರವಾಗಿ ಬ್ರಹ್ಮಾಂಡದಲ್ಲಿ ಇದೆ, ಅದು ಹುಟ್ಟಲಿಲ್ಲ, ಅದು ಸಾಯುವುದೂ ಇಲ್ಲ. ಆ ನಿರಂತರ ಸತ್ಯ, ಅನಂತ ಸತ್ಯ, ಅದನ್ನು ಅನುಭವಿಸುವುದೇ ಅಧ್ಯಾತ್ಮದ ಕೊನೆಯ ಗುರಿ, ಅಂತಿಮ ಗುರಿ. ಯಾವುದು ಹುಟ್ಟಲೇ ಇಲ್ಲ, ಯಾವುದು ಸಾಯುವುದೂ ಇಲ್ಲ, ಆ ಸತ್ಯ ನನ್ನೊಳಗೂ ಇದೆ, ನಿನ್ನೊಳಗೂ ಇದೆ, ಎಲ್ಲ ಜೀವಿಗಳ ಒಳಗೂ ಇದೆ ಎಂಬುದನ್ನು ಎಲ್ಲ ಉಪನಿಷತ್ತು, ವೇದ ಎಲ್ಲರೂ ಹೇಳ್ತಾರೆ. ಅದನ್ನು ಕಂಡುಕೊಳ್ಳುವ ಬಗೆ ಹೇಗೆ? ಆ ಸತ್ಯ ನನ್ನೊಳಗಿರುವಾಗ ಅದನ್ನು ನಾನು ಅನುಭವಿಸಿದರೆ ಆ ಸತ್ಯ ನಾನೇ ಆಗುತ್ತೇನೆ. ದೇವ ಉಪನಿಷತ್ನಲ್ಲಿ ಹೇಳಿದ್ದು ಅಹಂ ಬ್ರಹ್ಮಾಸ್ಮಿ. ಆ ಪರಬ್ರಹ್ಮ ಸ್ವರೂಪ ನಾನೇ, ಬೇರೆ ಯಾರಿಲ್ಲ. ದೇವರು ಮನುಷ್ಯರನ್ನು ಅವನ ರೂಪದಲ್ಲೇ ಹುಟ್ಟಿಸಿದ್ದಾನಂತ ಕೆಲವರು ಹೇಳ್ತಾರೆ. ಅದು ಹೇಗೆ ಇರಲಿ, ಒಂದು ಸತ್ಯ ಏನಂದರೆ, ಆ ಭಗವಂತನು ಎಲ್ಲ ಜೀವಿಗಳ ಒಳಗಿದ್ದಾನೆ. ಅದನ್ನು ಕಂಡುಕೊಳ್ಳುವುದೇ ಅಧ್ಯಾತ್ಮದ ಹಾದಿ. ಆದರೆ ಎಲ್ಲರಿಗೆ ಯಾಕೆ ಅದು ಕಾಣುವುದಿಲ್ಲ? ಎಷ್ಟೋ ಜನ ಸಂತರು, ಯೋಗಿಗಳು ಆ ಭಗವಂತನನ್ನು ಅನುಭವಿಸಿ ಮುಂದೆ ಹೋಗಿದ್ದಾರೆ, ಮೇಲಿನ ಲೋಕಗಳಿಗೆ ಸಂಚರಿಸಿದ್ದಾರೆ. ಈಗ ನಿಮ್ಮಲ್ಲಿ ಬಂದವರೆಲ್ಲರೂ ನನ್ನ ಮುಂದೆ ಕುಳಿತು ನನಗೆ ಆ ಲೋಕ ಹೋಗಬೇಕು, ವಿಷ್ಣು ಲೋಕ ಹೋಗಬೇಕು, ಶಿವಲೋಕ ಹೋಗಬೇಕು, ಗೋಲೋಕ ಹೋಗಬೇಕು, ಕೃಷ್ಣನನ್ನು ಕಾಣಬೇಕು ಅಂತ ಎಲ್ಲ ಹೇಳ್ತಾ ಇದ್ದೀರಾ. ಯಾರನ್ನು ಕಾಣಬೇಕಿದ್ರೆ ಮೊದಲು ನೀವು ನಿಮ್ಮನ್ನು ಕಾಣಬೇಕು. ನೀವು ನಿಮ್ಮನ್ನು ಕಾಣಬೇಕಂದ್ರೆ ನೀವು ಯಾರು? ಈ ದೇಹವಾ? ದೇಹ ತಂದೆ ತಾಯಿಯಿಂದ ಬಂದದ್ದು. ತಂದೆ ತಾಯಿಗೆ ಅವರ
ಉಡುಗೊರೆ ಈ ದೇಹ. ನೀವು ತಯಾರಿಸಿದ್ದಲ್ಲ, ಆ ದೇಹವನ್ನು ಕೊಟ್ಟದ್ದು ತಂದೆ ತಾಯಿ. ಆ ದೇಹದೊಳಗೆ ಬಂದು ನೀವು ಸೇರಿದ್ದು ತಾಯಿಯ ಗರ್ಭದಲ್ಲಿ 1-2 ತಿಂಗಳ ನಂತರ, ಕೆಲವೊಮ್ಮೆ 15 ದಿವಸದ ನಂತರ, ಕೆಲವು ಸಲ 7 ದಿವಸದ ನಂತರ, ಕೆಲವು ಸಲ ಕೂಡಲೇ ಬಂದು ಸೇರಿರ್ಬೋದು. ಆದರೆ ನೀವು ಬಂದು ಸೇರಿದವರು, ನೀವು ಗೆಸ್ಟ್ ಈ ದೇಹಕ್ಕೆ. ಹಾಗಿದ್ದರೆ ನೀವು ಯಾರು? ನೀವು ಈ ದೇಹದ ಒಳಗೆ ನೆಲೆಸಿರುವ ಗೆಸ್ಟ್. ಗೆಸ್ಟ್ ಅಂದ್ರೇನು? ಒಬ್ಬ ಬಂದಂಥ ವಿಶೇಷ ಜೀವಿ. ಆ ಜೀವ ಒಳಗಿದೆ. ಆ ಜೀವ ಹಾಗೇ ಇರಲಿಕ್ಕಾಗೋದಿಲ್ಲ, ಅದಕ್ಕೆ ಆಚೆ ಈಚೆ ಹೋಗಲಿಕ್ಕೆ ಶಕ್ತಿ ಬೇಕಲ್ಲ. ಆ ಜೀವಕ್ಕೆ ಸಾಕಲಿಕ್ಕೆ ಹೃದಯ ರಕ್ತ ಕಳಿಸ್ತಾ ಇರಬೇಕಲ್ಲ. ಹೃದಯ ನೀವು ಬಂದಾಗ ಅಲ್ಲಿ ಹುಟ್ಟಿದ್ದು ಸಾಯುವ ತನಕ ಇದೆ, ಕೆಲಸ ಮಾಡ್ತಾ ಇದೆ. ಅದಕ್ಕೆ ಶಕ್ತಿ ಎಲ್ಲಿಂದ ಬರ್ತದೆ? ಶಕ್ತಿ ಬೇಕಿದ್ದರೆ ಅದು ಆ ನಿರಂತರವಾಗಿರುವಂತಹ ಆ ಪರಮಾತ್ಮನ ಶಕ್ತಿಯಿಂದ ಬರ್ತದೆ. ಶಕ್ತಿ ಇರುವುದು ಒಂದೇ, ಪರಮಾತ್ಮನ ಶಕ್ತಿ. ಆ ಪರಮಾತ್ಮನ ಸ್ವರೂಪ ನಮ್ಮೊಳಗಿದೆ. ಅದನ್ನು ನಾವು ಆತ್ಮ ಅಂತ ಕರಿತೇವೆ. ಆದರೆ ಆತ್ಮ ಹಾಗೆ ಇರುವುದಿಲ್ಲ. ಆತ್ಮನನ್ನು ಸುತ್ತಿದ್ದು ಮನಸ್ಸು ಮತ್ತು ಜೀವ, ಪ್ರಾಣಶಕ್ತಿ. ಜೀವ ಅಥವಾ ಪ್ರಾಣಶಕ್ತಿ. ಪ್ರಾಣಶಕ್ತಿ ಇದೆ, ಅದರಲ್ಲಿ ಮನಸ್ಸಿದೆ, ಅಲ್ಲದೆ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ ಇದೆ. ಜ್ಞಾನ, ಅದು ಬುದ್ಧಿವಂತಿಕೆ ಅಂದರೆ ಸಾಧಾರಣ ವರ್ಡ್ ಆಯಿತು. ಜ್ಞಾನ ಇದೆ. ಅದರಿಂದ ಪರಮಾತ್ಮನನ್ನು ಅಥವಾ ಆತ್ಮನನ್ನು ಸುತ್ತಿದ ಜ್ಞಾನ ಮತ್ತು ಧೀಶಕ್ತಿ ಮತ್ತು ಮನಸ್ಸು, ಇದನ್ನು ಹೇಳಿಕೊಂಡು ನಾವು ಜೀವಿಸ್ತಾ ಇದ್ದೇವೆ. ಆ ಮನಸ್ಸು ಅಧ್ಯಾತ್ಮದಲ್ಲಿ ಮುಂದೆ ಹೋಗುವಾಗ ಬಹಳಷ್ಟು ಆಟ ಆಡ್ತದೆ. ಮನಸ್ಸಂದರೆ ಏನು? ಹರಿಯುವ ನದಿ ಇದ್ದಾಗೆ. ನದಿಗೆ ನೀರು ಎಲ್ಲಿಂದಲೋ ಬರ್ತದೆ, ಹರಿತಾ ಹೋಗ್ತದೆ, ಕೊನೆಗೆ ಸಮುದ್ರ ಸೇರ್ತದೆ. ಮನಸ್ಸು ಅದೇ ಕೆಲಸ ಮಾಡ್ತದೆ. ನದಿ ಹರಿಯುವಾಗ ಅದರಲ್ಲಿ ಕೊಳಚೆಯೂ ಬರ್ತದೆ, ಶವವೂ ಬರ್ಬೋದು, ಒಳ್ಳೆ ನೀರು ಬರ್ತದೆ, ಎಲ್ಲವೂ ಇದೆ. ಆದರೆ ಎಲ್ಲವೂ ಹೋಗ್ತದೆ. ಹಾಗೆ ಮನಸ್ಸಿನಲ್ಲಿ ದಿನನಿತ್ಯ ನಿಮಗೆ ಆಲೋಚನೆ ಬರ್ತದಲ್ಲ. ನದಿಯಲ್ಲಿ ನೀರು ಹರಿದಾಡಿದಾಗ ನಿಮ್ಮ ಮೆದುಳಿನೊಳಗೆ, ನಿಮ್ಮ ಮನಸ್ಸಿನ ಒಳಗೆ, ಮೆದುಳಿನ ಮೂಲಕ ನಿಮಗೆ ಆಲೋಚನೆ ಬರ್ತಾ ಇರ್ತದೆ. ಆಲೋಚನೆ ನಿಲ್ಲಿಸು ಅಂದರೆ ನಿಮಗಾಗೋದಿಲ್ಲ. ಆ ಆಲೋಚನೆ ಎಲ್ಲಿಂದ ಬರ್ತದೆ, ಯಾಕೆ ಬರ್ತದೆ, ಹೇಗೆ ಬರ್ತದೆ ಎಂಬುದನ್ನು ಸ್ವಲ್ಪ ಆಲೋಚಿಸಿ. ಆಲೋಚನೆ ಬರುವುದು ಹೊರಗಿನವರಿಂದ ಅಲ್ಲ, ನಿಮ್ಮಿಂದಲೇ. ನಿಮಗೆ ಬರುವ ಆಲೋಚನೆ ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ, ನಿಮ್ಮ ಬಂಧು ಬಾಂಧವರ ಬಗ್ಗೆ, ನಿಮ್ಮ ಉದ್ಯೋಗದ ಬಗ್ಗೆ, ನೀವು ಸಾಕಿದ ಪ್ರಾಣಿಗಳ ಬಗ್ಗೆ, ಕೆಲವೊಮ್ಮೆ ನೀವು ಮಾಡಿದ ಅನ್ಯಾಯದ ಬಗ್ಗೆ, ನಿಮ್ಮ ಕೋರ್ಟ್ ಕೇಸದ ಬಗ್ಗೆ, ನೀವು ಲೆಕ್ಚರ್ ಕೊಡಬೇಕಾದ ಬಗ್ಗೆ, ಏನೇನೋ ಬರ್ತಾ ಇದೆ. ಎಲ್ಲವೂ ನಿಮ್ಮ ಬಗ್ಗೆಯೇ ಬರ್ತದೆ ಆಲೋಚನೆ. ನಿಮಗೆ ಮೋದಿ ಆಲೋಚನೆ ಬರೋದಿಲ್ಲ. ನಿಮಗೆ ಯುದ್ಧ ರಂಗದಲ್ಲಿ ಏನು ನಡೀತದಲ್ಲಿ ಪಾಕಿಸ್ತಾನ ಬಾರ್ಡರ್ನಲ್ಲಿ ಅದು ಬರೋದಿಲ್ಲ. ನಿಮಗೆ ಬರುವುದೇ ನಿಮ್ಮ ಮನೆಯ ಸುತ್ತೋ, ನಿಮ್ಮ ಹತ್ತಿರದ ಮನೆಯವರ ಪಾಕಿಸ್ತಾನ ಬಾರ್ಡ್ರೇ ಬರ್ತದೆ. ಏನು ಮಾಡೋದು? ಇದು ಮನಸ್ಸು ಹಾಗೇ ಇದೆ. ಇನ್ನೊಬ್ಬರ ಕೆಡುಕನ್ನು ಕೆದಕಲಿಕ್ಕೆ ಹೋಗ್ತದೆ. ಕೋಳಿ ಹೇಗೆ ನೋಡಿ ಕೆದಕಿ ಹುಳವನ್ನು ತೆಗೆದು ತಿಂತದೆ, ಹಾಗೆ ನಾವು ಇನ್ನೊಬ್ಬರ ಕೊಳಕನ್ನು ಹುಡುಕಿ ಅವರ ತಲೆ ಮೇಲೆ ಗೂಬೆ ಹೊರಿಸ್ಲಿಕ್ಕೆ ನೋಡ್ತೇವೆ. ಆಗ ನಮ್ಮ ಮನಸ್ಸು ಹಾಳಾಗ್ತದೆ, ಅವರ ಮನಸ್ಸು ಹಾಳಾಗ್ತದೆ, ಜಗಳ ಆಗ್ತದೆ. 1 ಫೀಟ್ ಜಾಗಕ್ಕಾಗಿ ಅಣ್ಣ ತಮ್ಮಂದಿರು ಜೈಲಿಗೆ ಹೋಗ್ತಾರೆ. ಇದು ಆಧ್ಯಾತ್ಮದ ತಡೆಗೋಡೆ. ಇಂಥ ಸನ್ನಿವೇಶದಿಂದಾಗಿ ನಮಗೆ ಆಧ್ಯಾತ್ಮದಲ್ಲಿ ಮುಂದೆ ಹೋಗಲಿಕ್ಕೆ ಆಗುವುದಿಲ್ಲ. ಈಗ ನೀವು ಹೇಳಿದ್ರಲ್ಲ, ನನ್ನ ಮೊಮ್ಮಗಳು ಚೆನ್ನಾಗಿ ಧ್ಯಾನ ಮಾಡ್ತಾಳೆ, ನನಗೆ ಆಗುವುದಿಲ್ಲ. ನೀವು ಕಸ ತೆಗೆದು ಇನ್ನೊಬ್ಬರು ಹತ್ತರ ಮನೆಗೆ ಬಿಸಾಡಿದರೆ ನಿಮಗೆ ಅದೇ ತಲೆಯಲ್ಲಿ ಸುತ್ತಾ ಇರ್ತದೆ. ನಿಮ್ಮ ಮೊಮ್ಮಗಳಿಗೆ ಎಂಥದ್ದು ಗೊತ್ತಿಲ್ಲ, ಪಾಪ ಅವಳು ಇನ್ನೋಸೆಂಟ್, ಅವಳು ಏನು ಮಾಡೋದಿಲ್ಲ. ಇನ್ನೋಸೆಂಟ್ ಇದ್ದವರಿಗೆ ಧ್ಯಾನ ಒಳ್ಳೆಯದಾಗ್ತದೆ, ಮನಸ್ಸು ಹಾಳಾಗುವುದಿಲ್ಲ. ಅದರಿಂದ ನಾವು ಧ್ಯಾನದ ಹಾದಿಯಲ್ಲಿ ಆದಷ್ಟು ಮಟ್ಟಿಗೆ ಸ್ವಚ್ಛ ಮನಸ್ಸಿಡಬೇಕು, ಶುದ್ಧ ಮನಸ್ಸಿಡಬೇಕು. ನಾನೀಗ ಸ್ವಚ್ಛ ಮನಸ್ಸಿಡಿ
ಶುದ್ಧ ಮನಸ್ಸಿಡಿ ಅಂದ ಕೂಡಲೇ ನೀವು ಶುದ್ಧ ಮನಸ್ಸಿಡ್ಲಿಕ್ಕೆ ಆಗ್ತದಾ? ಅದು ಹೇಗೆ? ನೀವು ಸಣ್ಣದಿಂದಲೇ ಹುಟ್ಟಿದಂದಿನಿಂದ ಇಂದಿನ ತನಕ ಹೇಗೆ ಹುಟ್ಟಿ ಬೆಳೆದು ಬಂದಿದ್ದೀರಿ, ಆ ಹುಟ್ಟು ಗುಣ ನಿಮ್ಮ ಮನಸ್ಸಿನಲ್ಲಿದೆ. ಅದರಿಂದಾಗಿ ನಿಮ್ಮ ಕೆಲವು ಗುಣನಡತೆಗಳನ್ನು ವ್ಯತ್ಯಾಸ ಮಾಡಲಿಕ್ಕೆ ಬಹಳ ಕಷ್ಟ ಇದೆ ಅಥವಾ ಸಾಧ್ಯ ಆಗುವುದಿಲ್ಲ. ಅದು ಸಾಧ್ಯ ಮಾಡಲಿಕ್ಕೆ ಗುರುಗಳ ಮಾರ್ಗದರ್ಶನ ಬೇಕು. ಅದಕ್ಕಾಗಿ ನಾವು ಬಹಳ ಮುಂಜಾಗ್ರತೆಯಿಂದ ಅಧ್ಯಾತ್ಮದ ದಾರಿಯಲ್ಲಿ ಹೆಜ್ಜೆ ಹಾಕಬೇಕಾಗ್ತದೆ. ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ ಷಡ್ವರ್ಗಗಳು ಇದು ನಮ್ಮ ವೈರಿಗಳು ಆಧ್ಯಾತ್ಮದಲ್ಲಿ. ಕಾಮ ಕ್ರೋಧ ಮದ ಮತ್ಸರ, ಹೌದು, ನಮ್ಗೆ ಕೆಲವೊಮ್ಮೆ ಸಿಟ್ಟು ಬರ್ತದೆ, ಕೆಲವೊಮ್ಮೆ ಬೇಜಾರು ಬರ್ತದೆ, ಕೆಲವೊಮ್ಮೆ ಕೆಲವು ವಸ್ತು ನಮಗೆ ಬೇಕಾಗ್ತದೆ, ಆಸೆ ಆಗ್ತದೆ, ಕೆಲವೊಮ್ಮೆ ಬೇಡ ಆಗ್ತದೆ, ಕೆಲವೊಮ್ಮೆ ನಮಗೆ ಶೌರ್ಯ ಬರ್ತದೆ, ಮತ್ಸರ ಬರ್ತದೆ, ಇನ್ನೊಬ್ಬರು ಒಳ್ಳೆಯದಾದಾಗ ಶೌರ್ಯ ಬರ್ತದೆ. ನನ್ನ ಮಗ ಫೇಲ್ ಆದ, ಹತ್ತಿರದ ಮನೆ ಹುಡುಗ PUC ಪಾಸಾದ, ಫಸ್ಟ್ ರ್ಯಾಂಕ್, ಅಯ್ಯೋ, ಒಂದು ರೀತಿ ಮತ್ಸರವೇ ಬರ್ತದೆ. ಹೀಗೆಲ್ಲ ನಮಗೆ ಪರಿಸ್ಥಿತಿಯಿಂದಾಗಿ ಇಂಥವೆಲ್ಲ ನ್ಯೂನತೆಗಳು ಬರ್ತವೆ. ಇವು ಅಧ್ಯಾತ್ಮಕ್ಕೆ ಹೇಳಿದ ಗುಣನಡತೆಗಳಲ್ಲ. ಅಧ್ಯಾತ್ಮದಲ್ಲಿ ನಾವು ಆದಷ್ಟು ಮಟ್ಟಿಗೆ ಪ್ಯೂರಿಟಿ ಆಫ್ ಹಾರ್ಟ್, ಅಂದರೆ ನಮ್ಮ ಮನಸ್ಸನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಈ ಪರಿಶುದ್ಧತೆಗೆ ಎಲ್ಲ ವಿಷಯ ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯವನ್ನು ನಾನು ಡಿಸ್ಕಸ್ ಮಾಡ್ತೇನೆ, ಹೇಳ್ತೇನೆ ನಿಮಗೆ. ನಾವು ಪರಿಶುದ್ಧ ಮನಸ್ಸನ್ನು ಇಟ್ಟುಕೊಳ್ಳಿಕ್ಕೆ ನೋಡಬೇಕಾದದಂದರೆ ಸುಳ್ಳು ಹೇಳದಿರುವುದು. ಸರ್ವೇ ಸಾಧಾರಣವಾಗಿ ನಾವು ದಿನನಿತ್ಯ ತುಂಬ ಸುಳ್ಳು ಹೇಳ್ತೇವೆ. ಒಬ್ಬರನ್ನು ಪ್ಲೀಸ್ ಮಾಡಲಿಕ್ಕೆ ಸುಳ್ಳು ಹೇಳ್ತೇವೆ. ಒಂದು ಬಿಸ್ನೆಸ್ ಆಗಬೇಕಿದ್ರೆ ಅವನ ಹತ್ರ ಹೇಳಬೇಕು, ಇದು ನೋಡು ನನ್ನ ಪ್ರಾಡಕ್ಟ್ ಬೆಸ್ಟ್ ಪ್ರಾಡಕ್ಟ್, ಇಂಥ ಪ್ರಾಡಕ್ಟ್ ಜಗತ್ತಿನಲ್ಲಿ ಬೇರೆ ಯಾವ ಕಂಪನಿಯಲ್ಲಿ ತಯಾರು ಮಾಡೋದಿಲ್ಲ, ಯಾಕೆಂದರೆ ನಾನು ಆ ಕಂಪನಿಯಲ್ಲಿ ಕೆಲಸ ಮಾಡ್ತೇನೆ, ನಾನು ಹಾಗೆ ಹೇಳಬೇಕಾಗ್ತದೆ. ನನಗೆ ಗೊತ್ತಿದೆ ಇದು ಸುಳ್ಳು ಅಂತ. ಅದು ಕೇಳುವವನಿಗೂ ಕೆಲವೊಮ್ಮೆ ಗೊತ್ತಿರ್ತದೆ, ಎಲ್ಲರೂ ರೆಪ್ರೆಸೆಂಟೇಟಿವ್ ಹೀಗೆ ಹೇಳುವುದು ಅವರ ಪ್ರಾಡಕ್ಟ್ ಒಳ್ಳೆಯದು ಅಂತ. ಇದು ಸರ್ವೇ ಸಾಧಾರಣವಾಗಿ ಎಲ್ಲ ಕಡೆ ನಡೆಯೋದು. ನೀವು ಒಂದು ಅಂಗಡಿಗೆ ಒಂದು ಹೋಟೆಲಿಗೆ ಚಹಾ ಕುಡಿಲಿಕ್ಕೆ ಹೋದರೆ ನನಗೆ ಒಳ್ಳೆ ಚಹಾ ಮಾಡಿಕೊಡು. ಇಲ್ಲ ಸ್ವಾಮಿ, ನಮ್ಮ ಹೋಟೆಲ್ನಲ್ಲಿ ಸಿಗುವ ಚಹಾ ಬೆಸ್ಟ್ ಚಹಾ, ಅದರಷ್ಟು ಒಳ್ಳೆಯ ಚಹಾ ನಿಮಗೆ ಎಲ್ಲಿಯೂ ಈ ಡಿಸ್ಟ್ರಿಕ್ಟ್ನಲ್ಲಿ ಸಿಕ್ಕುವುದೇ ಇಲ್ಲ. ನಾವು ಕಳೆದ 40 ವರ್ಷದಿಂದ ಚಹಾನಲ್ಲಿ ಹೆಸರು ಗಳಿಸಿದ್ದೇವೆ. ಅವ ಹೇಳುವುದನ್ನೇ ಸರಿಯಾಗಿ ಸತ್ಯ ಆಗಿರಲಿಕ್ಕಿಲ್ಲ, ಆದರೂ ನಮಗೆ ಆ ರೀತಿಯ ಒಂದು ಭಾವನೆ ಬರ್ತದೆ. ಇದಕ್ಕೆಲ್ಲ ಕಾರಣ ಏನಂದರೆ ನಾವು ಸಣ್ಣದರಿಂದಲೂ ಚಿಕ್ಕ ಪುಟ್ಟ ವಿಷಯದಲ್ಲಿ ಸುಳ್ಳು ಹೇಳಿ ಅಭ್ಯಾಸ ಮಾಡಿದ್ದೇವೆ. ಒಬ್ಬರನ್ನು ಪ್ಲೀಸ್ ಮಾಡಲಿಕ್ಕೆ ಇದ್ದ ಸತ್ಯವನ್ನು ಮುಚ್ಚಿರ್ತೇವೆ. ಒಂದು ಅತ್ತೆ ಬಂದು ಕೇಳ್ತಾಳೆ, ಅಲ್ಲ ಈಗದು ಊಟಕ್ಕೆ ನೀನು ಮಾಡಿದ ಸಾಂಬಾರು ಇವತ್ತಿಂದೇ ಅಲ್ವಾ? ಹೌದತ್ತೆ, ಇವತ್ತು ಬೆಳಿಗ್ಗೆ ಮಾಡಿದ್ದು, ಇಡ್ಲಿಗೆ ಅದನ್ನೇ ಕೊಟ್ಟಿದ್ದೇನೆ, ಈಗ ಮಧ್ಯಾಹ್ನ ಊಟಕ್ಕೂ ಅದೇ ಅಂತ. ಅತ್ತೆಗೆ ಪಾಪ ನಡೀಲಿಕ್ಕೆ ಆಗುವುದಿಲ್ಲ, ಭಾಳ ಕಷ್ಟದಲ್ಲಿ ಬಂದು ಊಟಕ್ಕೆ ಕೂತ್ಕೊಳ್ಳ ಊಟ ಮಾಡೋಕೆ ಹೇಳ್ತಾಳೆ, ಇದು ಸಾಂಬಾರು ಹಳಿಸಿದೆ, ಇದು ನಿನ್ನೆದು ಸಾಂಬಾರು, ಸತ್ಯ ಹೇಳುವಂತ. ಅತ್ತೆ ಇರ್ಬೋದು, ಯಾಕೆಂದರೆ ಪಾತ್ರೆ ಚೇಂಜ್ ಆಗಿರ್ಬೋದು, ನಿನ್ನೆ ಸಾಂಬಾರು ಹಾಕಿದ್ನಾ, ಸಾರಿ ಅಂತ ಹೇಳ್ತಾಳೆ. ಅಂದರೆ ಅವಳು ಹಾಕಿದ್ದೆ ನಿನ್ನೆ ಸಾಂಬಾರು, ಅತ್ತೆ ತಿಂದೋಗಲಿ ಅಂತ. ಅತ್ತೆ ಗೊತ್ತಾದಕ್ಕೆ ಅವಳಿಗೆ ತಲೆ ಬಿಸಿ ಆಯ್ತು. ಈಗ ನೋಡಿ, ಸುಳ್ಳು ಹೀಗೆ ಬರ್ತದೆ. ಈ ಸುಳ್ಳುಗಳೆಲ್ಲ ಪ್ರಾರಬ್ಧವಾಗಿ ನಿಲ್ತದೆ ನಿಮಗೆ. ನೀವು ಸಣ್ಣ ಸುಳ್ಳಿರಲಿ, ಅದು ಯಾರಿಗೂ ತೊಂದರೆ ಕೊಡದ ಸುಳ್ಳಾಗಲು ಆದರೂ ಅದು ಪ್ರಾರಬ್ಧವಾಗಿ ಸಣ್ಣ ರೀತಿಯಲ್ಲಾದರೂ ನಿಲ್ತದೆ ಎಂಬುದು ಖಂಡಿತ. ಅದಕ್ಕೆ ಹೇಳ್ತಾರೆ, ಆ್ಯಕ್ಷನ್ ಹ್ಯಾಸ್ ಗಾಟ್ ರಿಯಾಕ್ಷನ್ ಈಕ್ವಲ್ ಆ್ಯಂಡ್ ಅಪೋಸಿಟ್. ನೀನು ಏನು ಮಾಡಿದ್ದಿ, ಯಾವ ಬೀಜವನ್ನು ಬಿತ್ತಿದ್ದಿ, ಅದೇ ಬೆಳೆ ಬರ್ತದೆ. ಭತ್ತವನ್ನು ಬಿಚ್ಚಿ ಹಾಕಿ ರಾಗಿ ಬೇಕು ಜೋಳ ಬೇಕು ಅಂದರೆ ಸಿಕ್ಕುವುದಿಲ್ಲ, ಆ ಭತ್ತವೇ ಸಿಗ್ತದೆ. ಅದೇ ರೀತಿಯಲ್ಲಿ ನೀವು ಮಾಡಿದ ಕರ್ಮ ನೀವು ಉಣ್ಣಲೇಬೇಕು. ಆದ್ದರಿಂದ ಮೊದಲಿಗೆ ನೋಡಿ, ಸುಳ್ಳು ಹೇಳಲಿಕ್ಕೆ ಹೋಗಬೇಡಿ, ಅಥವಾ ಯಾವುದೇ ಪರಿಸ್ಥಿತಿಯಲ್ಲಿ ಸುಳ್ಳು ಹೇಳದಾಗೆ ನೋಡಿಕೊಳ್ಳಿ. ಇದನ್ನು ನಾವು ನಮ್ಮ ಮಕ್ಕಳಿಗೆ ಈಗ ಕಲಿಸಬೇಕು. ನಾವು ಸಣ್ಣದಿರುವಾಗ ತಂದೆ ತಾಯಿಗಳು ಇಂಥ ಸಣ್ಣ ಪುಟ್ಟ ಸುಳ್ಳು ಹೇಳಿದ್ದಕ್ಕೆ, ಅಂದರೆ ತಂದೆಯವರು ಮೇಲೆ ಹೋಗಿ ಕುಳಿತುಕೊಂಡು ಮನೆಯ ಸಾಲದವ ಬಂದಾಗ, ನೋಡು ತಂದೆ ಇಲ್ಲ ಅಂತ ಹೇಳಿಬಿಡು ಆಯಿತಾ ಅಂತೇಳಿ ಮಗನಿಗೆ ಹೇಳಿದರೆ, ತಂದೆ ಹೋಗಿ ಮೇಲೆ ಅಟ್ಟದ ಮೇಲೆ ಕೂತ್ಕೊಳ್ತಾರೆ.
ಸಾಲ ಕೊಟ್ಟವ ಬರ್ತಾನೆ, ಬಂದಾಗ ಅಪ್ಪ ಮನೆಯಲ್ಲಿಲ್ಲ ಅಂತ ಹೇಳಲಿಕ್ಕೆ ಹೇಳಿದ್ದಾರೆ, ಅವ್ರ ಮೇಲೆ ಮಲಗಿದ್ದಾರೆ ಅಂತ. ಆಗ ಸಾಲ ಕೊಟ್ಟವನಿಗೆ ಗೊತ್ತಾಗ್ತದೆ ಅಪ್ಪ ಅಲ್ಲಿದ್ದಾರೆ, ಇವರು ಸುಳ್ಳು ಹೇಳ್ತಾರೆ ಅಂತ. ಅಂದರೆ ಮಕ್ಕಳಿಗೆ ನಾವು ಅದನ್ನೇ ಕಲಿಸಿ ಟ್ರೈನಿಂಗ್ ಮಾಡ್ತೇವೆ. ಇದರಿಂದ ಮಕ್ಕಳು ಕೂಡ ಎಣಿಸ್ತಾರೇನೆಂದರೆ ಇಂಥ ಸುಳ್ಳುಗಳು ಸಾಧಾರಣ ತೊಂದರೆ ಇಲ್ಲ, ನಡೀತದೆ ಅಂತ. ಬಿಳಿ ಸುಳ್ಳು ಅಂತ ಹೇಳ್ತಾರೆ. ಯಾವುದೇ ಸುಳ್ಳಾಗಲಿ ಅಧ್ಯಾತ್ಮದಲ್ಲಿ ಯಾವ ಸುಳ್ಳಿಗೂ ಜಾಗೆ ಇಲ್ಲ. ಇದು ನೆನಪಿಟ್ಟುಕೊಳ್ಳಿ. ಇದು ಮೊದಲನೇ ಕ್ಲಾಸು ಅಧ್ಯಾತ್ಮದಲ್ಲಿ. ಈ ಕ್ಲಾಸನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅದಕ್ಕೆ ನಿಮಗೊಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಇಬ್ಬರು ಫ್ಯಾಕ್ಟ್ರಿ ಓನರ್ಸ್, ಅವರಿಗೆ ಕೆಲಸ ಅಂದರೆ ಈ ಪ್ರಿಂಟಿಂಗ್ ಮೆಷಿನರಿಯನ್ನು ತಯಾರು ಮಾಡೋದು. ಅವರಿಗೆ ಒಂದು ವಾರ್ತೆ ಸಿಗ್ತದೇನೆಂದರೆ, ಜರ್ಮನಿಯಲ್ಲಿ ಬಹಳ ಉತ್ತಮ ಥರದ ಪ್ರಿಂಟಿಂಗ್ ಮೆಷಿನನ್ನು ತಯಾರು ಮಾಡ್ತಾರೆ, ನೀವು ಅದನ್ನು ಒಂದು ತೆಕ್ಕೊಂಡು ಬಂದರೆ ಇಲ್ಲಿ ನಾವು ಅದನ್ನು ಉಪಯೋಗಿಸ್ಬೋದು ಮತ್ತು ಅಂಥದ್ದನ್ನೇ ನಾವು ಇಲ್ಲಿ ತಯಾರು ಮಾಡಲಿಕ್ಕೆ ನೋಡ್ಬೋದು ಅಂತ ಒಬ್ಬ ಏಜೆಂಟ್ ಹೇಳ್ತಾನೆ. ಆ ಏಜೆಂಟನೊಟ್ಟಿಗೆ ಇಬ್ಬರು ಅಣ್ಣ ತಮ್ಮಂದಿರು ಜರ್ಮನಿಗೆ ಹೋಗ್ತಾರೆ ಪ್ರಿಂಟಿಂಗ್ ಮೆಷಿನ್ ನೋಡಲಿಕ್ಕಂತ. ಹಾಗೆ ಜರ್ಮನಿ ಹೋಗಿ ಆ ಫ್ಯಾಕ್ಟ್ರಿಗೆ ಹೋದಾಗ ಅಲ್ಲಿ ಎಂಜಿನಿಯರ್ ಆ ಮೆಷಿನನ್ನು ತೋರಿಸ್ತಾರೆ. ಇದು ನಮ್ಮ ಲೇಟೆಸ್ಟ್ ಮಾಡೆಲು, ಇದಕ್ಕೆ ಇಂತಿಷ್ಟು $, ಆಗ್ತದೆ ಅಂತ ಹೇಳ್ತಾರೆ. ಅದರ ರೇಟು ನೋಡಿ ಇವರಿಗೆ ಅಣ್ಣ ತಮ್ಮಂದಿರಿಗೆ ಸ್ವಲ್ಪ ತಲೆಬಿಸಿ ಆಗ್ತದೆ. ಇದು ಬಹಳ ಹಣ ಆಯಿತು, ನಮ್ಮ ಭಾರತೀಯ ಹಣದ ಪ್ರಕಾರ ಇದು 10 ಲಕ್ಷದ ಹತ್ರ ಬರ್ತದೆ, ಅವನೆನಿಸಿದ್ದು ಒಂದು 2-3 ಲಕ್ಷಕ್ಕೆ ಸಿಗ್ಬೋದು ಅಂತ. ಅಷ್ಟು ಹಣ ಈ ಒಂದು ಮೆಷಿನಿಗೆ ಹಾಕೋದು ಒಳ್ಳೆಯದಂತ ಕಾಣೋದಿಲ್ಲ ನಮಗೆ. ಅದರಿಂದ ಏನು ಮಾಡೋದು ಅಂತ ಅಣ್ಣ ತಮ್ಮಂದಿರು ಡಿಸ್ಕಸ್ ಮಾಡ್ತಾರೆ, ಏಜೆಂಟ್ ಹತ್ರ ಹೇಳ್ತಾರೆ. ಆಗ ಏಜೆಂಟ್ ಹೇಳ್ತಾನೆ, ಇದರ ಹಿಂದಿನ ಮಾಡೆಲ್ ಉಂಟು, ಅದು 4 ವರ್ಷದ ಹಿಂದೆ ಅದನ್ನು ತಯಾರಿಸ್ತಿದ್ರು, ಅದು ಈಗಲೂ ಉಂಟು, ಸ್ವಲ್ಪ ಇಲ್ಲಿದೆ ಸೇಲಾಗದೆ ಉದ್ದದ್ದು, ಅದರಲ್ಲಿ ಯಾವುದಾದನ್ನು ನೋಡಿ ಅಂತ ತೋರಿಸಿ ಅಂತ. ಆ ಇಂಜಿನಿಯರು ಹಳೆ ಮಾಡೆಲನ್ನು ತೋರಿಸ್ತಾರೆ, 4 ವರ್ಷ ಹಿಂದಿನ ತಯಾರಾದ ಮೆಷಿನ್. ಅದು ಸಹ ಚೆನ್ನಾಗಿ ಕೆಲಸ ಮಾಡ್ತದೆ, ಸ್ವಲ್ಪ ಸ್ಪೀಡ್ ಕಡಿಮೆ. ಆಗ ಅವ್ರಿಗೆ ಖುಷಿ ಆಗ್ತದೆ. ಬೆಲೆಯನ್ನು ಕೇಳುವಾಗ ಅವ್ರು ಹೇಳ್ತಾರೆ, ಅದು ಆ ಸಮಯದಲ್ಲಿ 4 ಲಕ್ಷಕ್ಕೆ ಮಾಡ್ತಿದ್ದರು, ಈಗ ಬೇಕಿದ್ದರೆ ನಿಮಗೆ 3.5 ಲಕ್ಷಕ್ಕೆ ಸಿಗ್ತದೆ ಅಂತ ಇಂಡಿಯನ್ ಮನಿ. 10 ಲಕ್ಷಕ್ಕಿಂತ 3.5 ಲಕ್ಷ ಒಳ್ಳೆಯದಲ್ವಾ, ನಮ್ಮ ಕೆಲಸ ಸುಲಭ ಆಗ್ತದೆ, ಒಳ್ಳೆಯದಾಗ್ತದೆ. ಈಗ ನಾವು 2 ಮೆಷಿನರಿಯನ್ನು ನೋಡಿದೆವು, 2 ಸ್ಟಡಿ ಮಾಡಿದ್ದೇವೆ, ಅದರಿಂದ ನಮಗೆ ಹಳೆ ಮೆಷಿನೇ ಆದೀತು ಅಂತ ಕಾಣ್ತದಂತ ಅವರು ಹಳೆ ಮೆಷಿನಿಗೆ ಹೋಗುವುದು ಅಂತ ನಿಶ್ಚಯಿಸ್ತಾರೆ. ಅಷ್ಟರಲ್ಲಿ ಅವರ ಮ್ಯಾನೇಜಿಂಗ್ ಡೈರೆಕ್ಟ್ರು, ಚೀಫ್ ಅಲ್ಲಿಗೆ ಬರ್ತಾರೆ ಇವರನ್ನು ನೋಡಲಿಕ್ಕೆ. ಇಂಡಿಯಾದಿಂದ ಬಂದಿದ್ದಾರಂತೆ, ಇಬ್ಬರು ಗಿರಾಕಿ ನೋಡಿ ಬಿಡುವ ಅಂತ ಬಂದು ಮಾತಾಡ್ತಾರೆ. ಮಾತಾಡುವಾಗ ಅವರು ಹೇಳ್ತಾರೆ, ಹೌದು, ನೀವು 3.5 ಲಕ್ಷಕ್ಕೆ ಈ ಹಳೆ ಮೆಷಿನನ್ನು, ಓಲ್ಡ್ ಮಾಡೆಲ್ ಮೆಷಿನನ್ನು ತಗೊಳ್ಳೋದು ನಮಗೆ ಸಂತೋಷ, ನಮಗೂ ಒಂದು ವ್ಯಾಪಾರ ಆಯಿತು, ಇಲ್ಲದಿದ್ದರೆ ಹಳೆತ್ತು ಯಾರು ತಗೊಂಡು ಹೋಗ್ತಿರಲಿಲ್ಲ, ನೀವು ತಗೊಂಡು ಹೋಗೋದು ನಮಗೆ ಸಂತೋಷ. ಆದರೆ ನಾನು ನಿಮಗೆ ಸತ್ಯ ಹೇಳಬೇಕು, ಸತ್ಯ ಏನಂದರೆ ಈ ಮೆಷಿನು 2 ವರ್ಷ ಚೆನ್ನಾಗಿ ಕೆಲಸ ಮಾಡಿದರೂ ಮಾಡ್ಬೋದು, ಆನಂತರ ಇದರಲ್ಲಿ ಕೆಲವು ಡಿಫೆಕ್ಟ್ ಬರ್ತದೆ, ತೊಂದರೆಗಳು ಬರ್ತವೆ. ಆ ತೊಂದರೆ ಹೀಗೆ ಇದೆ ಅಂತೇಳಿ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ತೊಂದರೆ ನಿಮಗೆ ಬಂದರೆ ನೀವು ಮತ್ತು ನನ್ನನ್ನು ಬೈಬಾರ್ದು, ಬರದಿದ್ದರೆ ನೀವು ಇದನ್ನು ಎಷ್ಟೋ ವರ್ಷ ಉಪಯೋಗಿಸ್ಬೋದು. ಅದರಿಂದ ಇದು ನಿಮಗೆ ಬಿಟ್ಟದ್ದು. ನಾನು ಸುಳ್ಳು ಹೇಳಿ ಮೆಷಿನ್ ಕೊಡುವುದಿಲ್ಲ, ಬದಲಾಗಿ ಸತ್ಯ ಹೇಳಿಯೇ ಕೊಡ್ತೇನೆ ಅಂತ. ಆ ಭಾರತೀಯ ಸಹೋದರರಿಗೆ ಆಶ್ಚರ್ಯ ಆಗ್ತದೆ. ಮಾರಾಟಗಾರರು ಸಾಧಾರಣವಾಗಿ ಭಾರತದಲ್ಲಿ ಯಾರು ತಮ್ಮ ಮೆಷಿನ್ರಿ ಬಗ್ಗೆ ಕೆಡುಕನ್ನು ಹೇಳುವುದಿಲ್ಲ. ಇಲ್ಲಿ ಅವ ತನ್ನ ಮೆಷಿನ್ನಲ್ಲಿದ್ದ ಡಿಫೆಕ್ಟನ್ನು ವಿವರಿಸಿ ಹೇಳಿದ್ದವರಿಗೆ ಆಶ್ಚರ್ಯ ಆಗ್ತದೆ, ಹೀಗೂ ಒಬ್ಬರಿದ್ದಾರಾ ಅಂತ. ಆದರೂ ಅವರು ಆ ಹಳೆ ಮಾಡೆಲ್ ಮೆಷಿನನ್ನು ತೆಗೆದುಕೊಂಡು ಬಂದು ತಮ್ಮ ಭಾರತೀಯ ಫ್ಯಾಕ್ಟ್ರಿನಲ್ಲಿ ಇಡ್ತಾರೆ, ಅದರಿಂದ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಎಲ್ಲ ಆ ಫ್ಯಾಕ್ಟ್ರಿಯ ಕೆಲಸಗಾರರು ಕುಳಿತುಕೊಳ್ಳುವ ರೂಮಿನಲ್ಲಿ ಒಂದು ಬೋರ್ಡ್ ಹಾಕ್ತಾರೆ, ಏನಂದರೆ ಯಾವುದೇ ಕಾರಣಕ್ಕೆ ಸುಳ್ಳು ಹೇಳುವುದು ಒಳ್ಳೆಯದಲ್ಲ, ನಾವು ಇನ್ನು ಮುಂದೆ ಸುಳ್ಳು ಹೇಳುವುದಿಲ್ಲ ಅಂತ ಪ್ರತಿಯೊಂದು ನಮ್ಮ ಕೆಲಸಗಾರರು ಮನಸ್ಸಿನಲ್ಲಿ ಹೇಳುವುದು ಮಾತ್ರ ಅಲ್ಲ, ದೃಢ ನಿಶ್ಚಯ ಮಾಡಬೇಕು. ದೇವರ ಮುಂದೆ ಆಣೆ ಇಟ್ಟು ನಾನು ಹೇಳುತ್ತೇನೆ,
ಮಾತ್ರ ಅಲ್ಲ, ಹೇಳಿ ಪಾಲಿಸುತ್ತೇನೆ ಅಂತ ಅಲ್ಲಿ ಒಂದು ಬೋರ್ಡ್ ಹಾಕ್ತಾರೆ. ಏನು? ಒಂದು, ನಾನು ತಮಾಷೆಗಾದರೂ ಸುಳ್ಳು ಹೇಳುವುದಿಲ್ಲ. ಒಂದು. ಎರಡು, ನಾನು ಯಾವಾಗಲೂ ಸತ್ಯವನ್ನೇ ನುಡಿಯುತ್ತೇನೆ. ಮೂರು, ಇನ್ನೊಬ್ಬರಿಗೆ ಮೋಸ ಮಾಡುವುದಿಲ್ಲ. ನಾಲ್ಕು, ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನೊಬ್ಬನಿಗೆ ಸಹಾಯ ಮಾಡುವಂಥ ಸಂದರ್ಭ ಸಿಕ್ಕಿದರೆ ಅವನಿಗೆ ಸಹಾಯ ಮಾಡ್ತೇನೆ. ನನಗೆ ಪ್ರಮೋಷನ್ ಸಿಕ್ಕದೆ ನನ್ನ ಕೊಲೀಗಿಗೆ ಪ್ರಮೋಷನ್ ಸಿಕ್ಕುದಿದ್ರೂ ನಾನು ಸಂತೋಷ ಪಡ್ತೇನೆ, ಅಸೂಯೆ ಪಡುವುದಿಲ್ಲ. 5, ನಾನು ಅಸೂಯೆ ಎಂದೂ ಪಡುವುದಿಲ್ಲ. 6, ಹಂಚಿ ತಿನ್ನುತ್ತೇನೆ. ಯಾವುದಿದ್ರೂ ಜನರೊಂದಿಗೆ ಕಷ್ಟ ಕಾಲದಲ್ಲಿ ಎಲ್ಲರೊಂದಿಗೆ ಹಂಚಿ ತಿನ್ನುತ್ತೇನೆ, ಸ್ವಾರ್ಥಿ ಆಗುವುದಿಲ್ಲ. 7, ಹಣಕ್ಕಾಗಿ ನಾನು ಇನ್ನೊಬ್ಬರಿಗೆ ಮೋಸ ಮಾಡಲಾರೆ, ನಾನು ದುಡಿದ ಹಣವೇ ನನಗೆ ಸಾಕು. ಹೀಗೆ ಅವರು ಬೋರ್ಡ್ ಹಾಕಿ ಎಲ್ಲ ಅಲ್ಲಿನ ಕೆಲಸಗಾರರಿಗೆ ಅದನ್ನು ದಿನನಿತ್ಯ ಓದಿ ಕೆಲಸಕ್ಕೆ ಹಾಜರಾಗಬೇಕು. ಮತ್ತು ಮನೆಗೆ ಹೋಗುವ ಮೊದಲು ಒಮ್ಮೆ ಓದಿ ಮನೆಗೆ ಹೋಗಬೇಕು. ಕ್ರಮೇಣ ಇದು ನಿಮಗೆ ಬಾಯ್ಪಾಠ ಬರ್ತದೆ ಅಂತ ಹೇಳ್ತಾನೆ ಅಲ್ಲಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಫ್ಯಾಕ್ಟ್ರಿದು. ಯಾಕೆ ಹಾಗೆ ಮಾಡಿದರೆ ಏನು ಲಾಭ ಅಂತ ಅವರೊಬ್ಬರು ಡೈರೆಕ್ಟ್ರ್ ಕೇಳ್ತಾರೆ. ಲಾಭ ಇದೆ. ಲಾಭ ಅಂದರೆ ದಿನನಿತ್ಯ ಓದ್ತಾ ಹೋದಾಗ ಒಂದು ದಿನ ಅವರಿಗೆ ಅಂಥ ಒಂದು ಕೆಡುಕನ್ನು ಮಾಡುವ ಸಂದರ್ಭ ಬಂದರೂ, ಓಹ್, ದಿನನಿತ್ಯ ಫ್ಯಾಕ್ಟ್ರಿಯಲ್ಲಿ ಇದೇ ಓದಿದ್ದು, ನಾನು ಅದನ್ನೇ ಮಾಡಿದರೆ ಅಂತ ಅವರಿಗೆ ಮನಸ್ಸಿಗೆ ಅನ್ನಿಸ್ತದೆ, ಅವರ ಆ ಜೀವಾತ್ಮನಿಗೆ ಅನ್ನಿಸ್ತದೆ, ಇದು ಮಾಡಬೇಡ ಅಂತದ್ದು ಹೇಳ್ತದೆ. ಒಳಗಿಂದ ಒಂದು ವಾಯ್ಸ್ ಬರ್ತದೆ, ಈ ಕೆಲಸ ಮಾಡಬೇಡ, ಇದು ಅನ್ಯಾಯ ಅಂತ. ಅದರಿಂದ ಮನುಷ್ಯರನ್ನು ಒಳ್ಳೆಯದು ಮಾಡಲಿಕ್ಕೆ ಇದು ಒಂದು ದಾರಿ, ಅನ್ಯಾಯದ ದಾರಿಯನ್ನು ದೂರೀಕರಿಸಿದಂತೆ. ಈ ಕಥೆಯಿಂದ ಅದು ನಮ್ಗೆ ಗೊತ್ತಾಗ್ತದೆ. ನೋಡಿ, ಅಧ್ಯಾತ್ಮಕ್ಕೆ ಹೋಗುವವರು ನೀವು, ಅನ್ಯಾಯದ ದಾರಿ ಯಾವುದೇ ಆಗಲಿ ಅದು ಬಂದಾಗ ಅದರಿಂದ ದೂರ ಹೋಗಿ, ಅದೇ ನಿಮಗೆ ಪ್ರಾರಬ್ಧವಾಗಿ ಜನ್ಮ ಜನ್ಮಾಂತರಕ್ಕೆ ನಿಲ್ತದೆ. ನೀವು 84 ಲಕ್ಷ ಜನ್ಮ ದಾಟಿ ಮನುಷ್ಯ ಜನ್ಮಕ್ಕೆ ಬಂದಿದ್ದೀರಿ. ಒಂದೊಂದು ಜನ್ಮದ ಒಂದೊಂದು ಪ್ರಾರಬ್ಧ ಇದ್ದರೂ ನಿಮ್ಮಲ್ಲಿ 84 ಲಕ್ಷ ಪ್ರಾರಬ್ಧಗಳಿವೆ. ಆ ಪ್ರಾರಬ್ಧ ನಿವಾರಣೆ ಮಾಡಲಿಕ್ಕೆ ಎಷ್ಟು ಜನ್ಮ ಬೇಕು? ಒಂದು ಮನುಷ್ಯ ಜನ್ಮ ಸಾಕಾ? ಇನ್ನೂ ಒಂದು 50,000 ಜನ್ಮ ಬಂದರೂ ನಮ್ಮ ಪ್ರಾರಬ್ಧ ಹೆಚ್ಚಾಗುವುದಲ್ಲದೆ ಕಡಿಮೆ ಆಗುವುದಿಲ್ಲ. ಆದ್ದರಿಂದ ನಮಗೆ ಧ್ಯಾನ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಅದು ಆಗುವುದಿಲ್ಲ. ನಮ್ಮ ಪ್ರಾರಬ್ಧವನ್ನು ನಿವಾರಿಸದೆ ನಮ್ಮ ಧ್ಯಾನ ಮುಂದೆ ಹೋಗುವುದಿಲ್ಲ. ಆ ಎಲ್ಲ ಪ್ರಾರಬ್ಧಗಳು ಈ ಜನ್ಮದಲ್ಲ, ಹಿಂದಿನ ಯಾವುದೋ ಜನ್ಮದಿರ್ಬೋದು. ಅದು ಮಾಡಿದ್ದು ನಾವೇ. ನಾವು ಮಾಡಿದ್ದಕ್ಕೆ ನಾವೇ ಹೊಣೆಗಾರರು. ನಾವು ಮಾಡಿದ್ದನ್ನು ನಾವೇ ತಿನ್ನಬೇಕು, ಇನ್ನೊಬ್ಬರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದು ಅಧ್ಯಾತ್ಮದ ಹಾದಿಯಲ್ಲಿ ಹೋಗೋರು ನೆನಪಿಟ್ಟುಕೊಳ್ಳಿ. ತಮಾಷೆಗಾದರೂ ಸುಳ್ಳು ಹೇಳಬೇಡಿ, ತಮಾಷೆಗಾದರೂ ಬ್ಲಫ್, ಬೇಡದ ಮಾತುಗಳನ್ನು ಆಡಬೇಡಿ. ತಮಾಷೆಗಾದರೂ ಇನ್ನೊಬ್ಬರಿಗೆ ಮೋಸ ಮಾಡಬೇಡಿ. ತಮಾಷೆಗಾದರೂ ಇನ್ನೊಬ್ಬರ ಮನೆಯ ಆಸ್ತಿಯನ್ನು ನಿಮ್ಮದಾಗಿರಿಸಿಕೊಳ್ಳಲು ಪ್ರಯತ್ನಿಸಬೇಡಿ ಎಂಬುದೇ ಈ ನಿದರ್ಶನದಿಂದ ನಮಗೆ ಗೊತ್ತಾಗಿದೆ. ಇದರಿಂದ ಧ್ಯಾನಿಗಳಾದ ನೀವು ಸತ್ಯವನ್ನು ಪಾಲಿಸಿ ಮುಂದೆ ಹೋದರೆ ನಿಮಗೆ ಧ್ಯಾನ ಬೇಗ ಆಗ್ತದೆ. ಧ್ಯಾನಕ್ಕೆ ಮುಖ್ಯ ಬೇಕಾದದಂದರೆ ಈ ನೆಗೆಟಿವ್ಸ್, ನ್ಯೂನತೆಗಳು ನಮ್ಮೊಳಗೆ ಬರಬಾರ್ದು. ನ್ಯೂನತೆಯ ಆಲೋಚನೆ ಬಂದ ಕೂಡಲೇ ಧ್ಯಾನ ನಿಂತು ಹೋಗ್ತದೆ. ಬೇರೆ ಆಲೋಚನೆಗಳು ಬಂದರೆ ಅದು ದೂರದಿಂದ ಹೋಗ್ಬೋದು. ನಮ್ಮ ನೆಗೆಟಿವ್ಸ್, ನ್ಯೂನತೆಯ ಋಣಾತ್ಮಕ ಭಾವನೆಯ ಆಲೋಚನೆಗಳು ನಮಗೆ ಧ್ಯಾನಕ್ಕೆ ಅತ್ಯಂತ ದೊಡ್ಡ ಆಘಾತವನ್ನಿರ್ತದೆ. ಅಂಥ ಆಲೋಚನೆಯನ್ನು ಬಿಟ್ಟು ದೈನ್ಯತಾ ಭಾವದಿಂದ ಗುರು ಮತ್ತು ಗೋವಿಂದನ ಚರಣಗಳಲ್ಲಿ ಮನಸ್ಸಿಟ್ಟು ಧ್ಯಾನ ಮಾಡಿ. Namaskaram to one and all. Today we have assembled here for Sachintana. Today's subject of Sachintana is
Satyameva Jayate. Truth will triumph. Only truth will triumph. Untruth will never triumph. The success of untruth is temporary, it will fall. That's why people on the path of spirituality, we have to follow the truth. Then the question may come, what is truth? What is truth? That is your experience. By experience you will know what is truth. But the universal truth is only one, that which is not born and not going to die also, which is everlasting and existing in this universe forever. That is the ultimate truth. And that truth is within us. Within us means every human being plus every life in this universe. Life is always shining, continuing because of the universal truth that lives inside every life. We tell generally, when life is inside, truth is inside, we call him as Keshava. When that truth and life leaves, that Keshava becomes Shava, means dead body. So, dead body is not the life. Life is always inside the cells of that particular body. Every cell has got the eternal flow of consciousness or Jivatma. Jivatma means Jiva, life, and intelligence plus mind, life force. So, Jivatma exists in every cell in our body. Union of all the vibrations of every cell in our body in a systematic way is meditation. Meditation is nothing but collecting the vibration of all the cells together in a particular flow in the center of our body from anus to Sahasrara. That is the total sum and substance of all the cells passing through Kundalini Chakra to Sahasrara Chakra, we say in Kundalini Yoga. But without knowing the technique of passing this energy, we will not be able to do the meditation. Meditation happens when these cells are uniformly passing through a particular channel known as Sushumna Nadi or Ida Pingala Nadi. It passes through a particular tube. Then meditation happens. For that, obstacle is mind. Mind is our past prarabdhas collected together. We have already completed 84 lakhs of life according to Upanishads. Then we came to human life. Every life we might have committed some mistakes or sins, falsehood, etc. It becomes a scar in the mind and remains as, we call it as a prarabdha karma. It will be there in our genes. That will come out as obstacle during our meditation. During meditation, our obstacle is the prarabdhas in the form of thoughts. So what happens? Your complaint is you are getting lot of thoughts
Guruji, we can't meditate because we get thoughts. If I sit 1 hour, my meditation may be 10 minutes, remaining 50 minutes, it was waste. We were thinking about something, or thoughts flow in, we were unable to continue our meditation. In order to continue meditation, our thoughts should be stopped. How to stop our thoughts? You cannot stop yourself immediately, but you have to deviate your path. The present path which you are going, means everyday life you tell, say for example, some lies. It may be small lies. It is something minor for you. But in the long run, it will obstruct your meditation. It will obstruct your thinking. You are not able to proceed in the spiritual path. So even for jokes, even for your happiness, don't tell a lie, and that lie becomes a prarabdha. Try to live a clean life without a lie. Then lies connected with kama, krodha, mada, matsara are big obstacles. That will definitely hinder your progress. But very small lie, telling your son, I have seen a white crow today near seashore. Son believes, oh Papa, white crow, how is it? Show me. Then when the child grows up, he understands, father told this lie. Then he understands, these type of lie we can tell in the society. So, we are educating small children to tell a lie, and this lie will be multiplied, and it becomes just like a big mala, necklace. Necklace of lies are worn by you, then how can you meditate? Your meditation will be obstructed because of this. Even though it is minor, even though it is small, don't neglect a lie, untruth, because you are marching towards truth. When you are marching towards truth, you have to follow the path of truth only and truth only. Here I will tell you a small story, means an incident that has happened. Two brothers from India, they wanted to purchase a German machinery. So, along with an agent, they go to Germany, go to the manufacturer and verifies the exam in the machinery. The machinery was working very well, very nice. Most of the part was automatic. They were very happy. This is ultra modern machine, we can use it and we can work 100 times better than our existing machinery. When they asked the price, the engineer in charge, he tells this is more than 10 lakhs of Indian rupees. Oh, this was very big amount for the brothers who want to purchase that machinery. Then they express with the engineer, any less cost machinery is there in the same way which is going to work. Then the engineer says, earlier models are there, 4 years old machinery is here. It is also working, just come on, I will show you. He starts the machinery and sees that also working fairly good. Though it is not excellent, it is good. And he says that the cost of this older model machinery is only 3.5 lakhs. Then he thinks, both of them are happy. Instead of 10 lakhs, for 3.5 lakhs we get this machinery and this will be sufficient for our use in the factory. So they agree to purchase.
After all, both are new machineries. Only thing is, it is not working for last 4 years. We will set it right and give you. That's what engineer says. Then they meet the managing director who comes to the factory premises. Managing director comes and verifies the old machinery, 4-year-old. He says, this machinery is in very good working condition. It works well, but as a chief of this factory, it is my ardent duty to tell you that this machinery has got a defect. That defect is, after 2 years, there is no guarantee it will work in the same fashion. There may be some defect may come due to wear and tear after 2 years. Then you have to spend some more money. This is I am telling you in advance. Then these brothers, Indian brothers, were surprised. He is going to sell his old machinery and he is telling all the defects also. How good it is. He is a good man. We have to follow him. And that is why he is flourishing. Whether it is business, trade, or agriculture, or office duty, whatever it may be, always tell a truth. This is the advice they got from the managing director's words. He never expressed, but they felt he is a good man. He told a truth, that's why he is flourishing in his business. They returned afterwards to India. These brothers returned. They went to the factory. They addressed a meeting with the staff and they told that we purchased this and this machinery. Good, tomorrow or within 2 days we start working on this. And there were about 30 workers in that factory. He says, whatever be the condition, we have learned a lesson in Germany that they are very sincere and truthful. We also have to be truthful in our work. So, dear friends, our workers, to you I am addressing and telling, let us work on the path of truth. Tell every customer truth. Love your neighbor, etc. He tells. All spiritual points he, without knowing, he expresses the managing director. So, they hang a board there in the premises of the staff that every day they should read that. First is, I will never tell a lie even for jovial purpose. I will never feel jealousy with my colleague or anybody. I will not do anything that hurts another's feelings. I love everyone, not only my family. I love all my friends, colleagues, everybody. Like that they put 10 commandments in the board to treat the path of truth, and the staff were very happy. Thus the factory progressed in the days to come. From this we understand even a business will flourish if the path is truth. The way in which they lead a truthful path, the business will certainly progress. Our business is meditation. We progress only when there is truth in our action, reaction, dealing with others, taking care of family, taking care of friends, relations, etc., etc. So friends, you are telling you cannot meditate, lot of thoughts come, because there are so many negatives you are involving, or negatives are involving with you during the course of your transaction in the outside world. For the business sake you may tell a small lie, but it is a lie. Remember, you are going in a path of truth, so you want only truth and only truth. So take a pledge that I will always tell a truth and truth only. I will also follow the commandments of good living.
I will not be jealousy with others. I will not snatch the property of another. I will not be jealousy of another. I will see the righteous path will be followed in my life. If you follow these things, the path of meditation will become easy for you, and I am confident you will progress in meditation. Hereafter, in every class or every Satchintana or Satsanga, I would like to highlight what is the requirement of spiritual path. First thing is not to tell a lie. Secondly, whatever you do, it will have equal reaction. Action has got reaction, equal and opposite. Suppose you are jealousy, you get jealousy only. So don't be jealous. Make another man always happy. Then happiness will come to you. What you want, that you try to give. If you want happiness, you give happiness to everyone. Automatically you will get happiness. So what you want, you try to give others. If you want meditation, try to give meditation to others. Try to help others for meditation. A meditator should not be a disturbance to others. You are living in the house, don't disturb your wife and children and shout at them, I am meditating, everybody should not talk, every one of you should keep silence, you should not talk. Don't impose such things. Whereas you love, with all love you tell them, I am during my meditation, try to avoid sound as much as possible. Like that something you do. I mean to say, what you actually want, you try to give others, you will get it. By this, I would like to conclude my today's talk. Let us in the next class see how we can progress in our spiritual path by reducing our prarabdha. What are the other prarabdhas that are troubling us will be discussed in the next Satchintana. Thank you for patient ear. Thank you one and all. Om Shanti, Shanti, Shanti. Now let us meditate for 5 minutes. You breathe in Shri, breathe out Ram. Let us do 5 minutes meditation. I will utter Omkar for 3 times, then silence meditation. ಈಗ ನಾವೊಂದು 5 ನಿಮಿಷ ಧ್ಯಾನ ಮಾಡೋಣ. ನಾನು 3 ಸಲ ಓಂ ಹೇಳ್ತೇನೆ, ಆಮೇಲೆ ಸೈಲೆನ್ಸ್ನಲ್ಲಿ ಕೂತ್ಕೊಳ್ತೇನೆ. ಬ್ರೀದ್ ಇನ್ ಶ್ರೀ, ಬ್ರೀದ್ ಔಟ್ ರಾಮ್. ಅದೇ ಧ್ಯಾನ ಮಾಡಿ. ಶ್ರೀರಾಮ್.